ಈ ಶಿವರಾತ್ರಿಯ ಶಿವನ 3 ಗುಪ್ತ ಸೂಚನೆಗಳು ನಿಮ್ಮ ಜೀವನಕ್ಕೆ ವಾರ್ನಿಂಗ್ ಕೊಡುತ್ತಿದೆ. ಭಕ್ತರೇ, ಶಿವನು ಯಾವಾಗಲೂ ಮೌನವಾಗಿರುತ್ತಾನೆ, ಆದರೆ ಕೆಲ ಸಮಯ ಸೂಚನೆ ಕೊಡುತ್ತಾನೆ. ಆ ಸೂಚನೆಗಳನ್ನು ನಾವು ಗಮನಿಸಿದರೆ ಇದ್ದರೆ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗುತ್ತವೆ. ಇವತ್ತು ನಾನು ಹೇಳೋದು ಶಿವನ 3 ಗುಪ್ತ ಸೂಚನೆಗಳು. ಮೊದಲನೆಯದು ಅಕಸ್ಮಾತ್ ಹಣದ ಕಷ್ಟ, ಮನೆಯಲ್ಲಿ ಜಗಳ, ಮನಸ್ಸಿನಲ್ಲಿ ಭಯ. ಇವು ಕೆಲವೊಮ್ಮೆ ಶಿವನ ಎಚ್ಚರಿಕೆ ಆಗಿರಬಹುದು. ಅದರ ಅರ್ಥ ನೀವು ಭಕ್ತಿ ದಾರಿಯಿಂದ ದೂರ ಹೋಗುತ್ತಿದ್ದೀರಿ. ಮತ್ತು ಇದಕ್ಕೆ ಪರಿಹಾರ, ಪ್ರತಿ ಸೋಮವಾರ ಓಂ ನಮಃ ಶಿವಾಯ ಎಂಬುವ ಜಪವನ್ನು 108 ಬಾರಿ ಜಪ ಮಾಡಬೇಕು. ಎರಡನೆಯದು ಮರು ಕನಸುಗಳಲ್ಲಿ ಶಿವ ದೇವಾಲಯ. ನೀವು ಮರು ಶಿವನ ದೇವಸ್ಥಾನ, ಶಿವಲಿಂಗ ಕನಸು ನೋಡ್ತಿದ್ದರೆ ಅದು ಸಾಮಾನ್ಯ ಅಲ್ಲ, ಅದು ಶಿವನ ಕರೆ. ಪರಿಹಾರ, ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿ. ಮೂರನೆಯದು ಮನಸ್ಸಿನಲ್ಲಿ ಅಶಾಂತಿ. ಹಣ ಇದ್ದರೂ ಸಂತೋಷ ಇರುವುದಿಲ್ಲ, ಜನರ ನಡುವಿದ್ದರೂ ಒಂಟಿತನ ಆಗಿರುತ್ತದೆ. ಇದು ಆತ್ಮದ ಕಿರುಚಾಟ. ಪರಿಹಾರ, ರಾತ್ರಿ 12 ಗಂಟೆಗೆ 5 ನಿಮಿಷ ಧ್ಯಾನ ಮಾಡಿ ಶಿವನನ್ನು ಮನಸ್ಸಿನಲ್ಲಿ ಕರೆಸಿ. ಭಕ್ತರೇ, ಶಿವನು ದಂಡಿಸುವ ದೇವರು ಅಲ್ಲ, ಅವರು ಮಾರ್ಗದರ್ಶನ ಕೊಡುವ ದೇವರು. ನೀವು ಈ ಸೂಚನೆಗಳನ್ನು ಗಮನಿಸಿದರೆ ಜೀವನ ಬದಲಾಗಬಹುದು. ಈ ದಿನ ಮಾಡಬಾರದ 9 ದೊಡ್ಡ ತಪ್ಪುಗಳು. ಓಂ ನಮಃ ಶಿವಾಯ. ಭಕ್ತರೇ, ವರ್ಷದಲ್ಲಿ ಅತ್ಯಂತ ಪವಿತ್ರವಾದ, ಶಕ್ತಿಯುತವಾದ ರಾತ್ರಿ ಎಂದರೆ ಅದು ಮಹಾಶಿವರಾತ್ರಿ. ಈ ಮಹಾನ್ ದಿನದಲ್ಲಿ ಭಗವಾನ್ ಶಿವನು ಅವರನ್ನು ಸ್ಮರಿಸಿದರೆ ಅನೇಕ ಜನ್ಮಗಳ ಪಾಪಗಳು ಕರಗುತ್ತವೆ ಎಂದು ಪುರಾಣಗಳು ಹೇಳುತ್ತವೆ. ಈ ರಾತ್ರಿ ಶಿವ ಮತ್ತು ಶಕ್ತಿಯ ಏಕತ್ವದ ಸಂಕೇತ. ಈ ದಿನ ಉಪವಾಸ, ಜಾಗರಣೆ, ಜಪ, ಧ್ಯಾನ ಮಾಡಿದರೆ ಆತ್ಮಶುದ್ಧಿಯಾಗುತ್ತದೆ. ಆದರೆ ಈ ಪವಿತ್ರ ದಿನದಲ್ಲಿ ಕೆಲ ತಪ್ಪುಗಳನ್ನು ಮಾಡಿದರೆ ಪೂಜೆಯ ಫಲ ಕಡಿಮೆಯಾಗುತ್ತದೆ. ಈಗ ಮಹಾಶಿವರಾತ್ರಿಯ ದಿನ ಮಾಡಬಾರದ ಪ್ರಮುಖ ತಪ್ಪುಗಳು ಯಾವ್ಯಾವು ನೋಡಿ. ಮೊದಲನೆಯದು ಕೋಪ ಮತ್ತು ಜಗಳ. ಈ ದಿನ ಕೋಪ ಮತ್ತು ಜಗಳ ಮಾಡಿಕೊಳ್ಳುವುದು, ಬೈಯುವುದು ತುಂಬ ತಪ್ಪು. ಶಿವನ ಶಾಂತಿಯ ಸಂಕೇತ. ನಮ್ಮ ಮನಸ್ಸು ಕೂಡ ಶಾಂತವಾಗಿರಬೇಕು. ಎರಡನೆಯದು ಮಾಂಸಾಹಾರ ಮತ್ತು ಮದ್ಯಪಾನ, ಧೂಮಪಾನ, ಮಾಂಸಾಹಾರ ಈ ದಿನ ಸಂಪೂರ್ಣವಾಗಿ ತಡೆಯಬೇಕು. ಶುದ್ಧ ಸಾತ್ವಿಕ ಆಹಾರ ಅಥವಾ ಉಪವಾಸ ಮಾಡುವುದು ಉತ್ತಮ. ಮೂರನೆಯದು ಪೂಜೆ ಮಾಡದೆ ಮಲಗುವುದು. ಮಹಾಶಿವರಾತ್ರಿ ದಿನ ಕನಿಷ್ಠ 1 ಬಾರಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು. ಹಾಲು, ನೀರು, ಬಿಲ್ಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಜಪ ಮಾಡಬೇಕು. ತುಳಸಿದಳ ಅರ್ಪಿಸುವುದು. ಶಿವನ ತುಳಸಿದಳ ಅರ್ಪಿಸಬಾರದು. ಬಿಲ್ಪತ್ರೆ ಶಿವನಿಗೆ ಅತ್ಯಂತ ಪ್ರಿಯ. ಇನ್ನೇದು ಸುಳ್ಳು ಮಾತು ಮತ್ತು ಮೋಸ. ಈ ದಿನ ಸುಳ್ಳು ಹೇಳುವುದು, ಮೋಸ ಮಾಡುವುದು, ಕೆಟ್ಟ ಯೋಚನೆ ಇಡುವುದು ಪಾಪಕರ. ಸತ್ಯ ಮತ್ತು ಧರ್ಮ ಮಾರ್ಗ ಅನುಸರಿಸಬೇಕು. ಆರನೆಯದು ಬಡವರನ್ನು ನಿರ್ಲಕ್ಷ್ಯ ಮಾಡುವುದು. ಸಾಧ್ಯವಾದರೆ ಅನ್ನದಾನ ಅಥವಾ ಸಹಾಯ ಮಾಡಬೇಕು. ದಾನ ಮಾಡಿದರೆ ಶಿವನ ಅನುಗ್ರಹ ದ್ವಿಗುಣವಾಗುತ್ತದೆ. ಏಳನೇದು ಪೋಷಕರಿಗೆ ಅವಮಾನ. ಮಹಾಶಿವರಾತ್ರಿ ತಂದೆ ತಾಯಿ ಅವಮಾನ ಮಾಡುವುದು ದೊಡ್ಡ ತಪ್ಪು. ಪೋಷಕರ ಆಶೀರ್ವಾದವೇ ಶಿವನ ಆಶೀರ್ವಾದ. ಎಂಟನೇದು ಅಶುದ್ಧ ಮನಸ್ಸು. ಪೂಜೆ ಮಾಡುವಾಗ ಮೊಬೈಲ್, ಗಾಸಿಪ್ ಅಲಕ್ಷ್ಯ ಬೇಡ.
ಮನಸ್ಸು ಸಂಪೂರ್ಣ ಶಿವನಲ್ಲಿ ಇರಬೇಕು. 9ನೇದು ಜಾಗರಣೆ ಮಾಡದೆ ಬಿಡುವುದು. ಈ ರಾತ್ರಿ ಕನಿಷ್ಠ ಸ್ವಲ್ಪ ಸಮಯ ಜಾಗರಣೆ ಮಾಡಿ ಶಿವನ ಹೆಸರು ಜಪಿಸಬೇಕು. ರಾತ್ರಿ 12 ಗಂಟೆಗೆ ಓಂ ನಮಃ ಶಿವಾಯ ಜಪ ಮಾಡಿದರೆ ವಿಶೇಷ ಫಲ. ಕೊನೆಯದಾಗಿ ಭಾವನಾತ್ಮಕ ಸಂದೇಶ. ಭಕ್ತರೇ, ಈ ಮಹಾಶಿವರಾತ್ರಿ ದಿನ ಈ ತಪ್ಪುಗಳನ್ನು ತಪ್ಪಿಸಿ ಶುದ್ಧ ಮನಸ್ಸಿನಿಂದ ಶಿವನನ್ನು ಪ್ರಾರ್ಥಿಸಿದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತದೆ, ಶಾಂತಿ ಮತ್ತು ಆರೋಗ್ಯ ಯಶಸ್ಸು ಬರುತ್ತದೆ. ಈಗ ಎಲ್ಲರೂ ಒಟ್ಟಿಗೆ ಹೇಳೋಣ: ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ಸ್ನೇಹಿತರೆ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಹೊಸ ವಿಡಿಯೋಗಳು ನಿಮಗೆ ಬರುತ್ತವೆ.